ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜೆಸಿ ಫುಡ್ ಸಫಾರಿ. ನಾವು ಹೋದ ವಾರ ಚಿಕ್ಕಮಗಳೂರು ಟ್ರಿಪ್ಗೆ ಹೋಗಿದ್ದೆ ಗುರು. ಹಾಗೆ ಬೇಲೂರು ನೋಡ್ಕೊಂಬರೋಣ ಅಂತ ಸುಮಾರು 12 ಗಂಟೆ ಹೊತ್ತಿಗೆ ಅಲ್ಲಿಗೆ ಹೋದ್ವಿ. ಬೇಲೂರೆಲ್ಲ ಒಂದು ದೇವಸ್ಥಾನ ಎಲ್ಲ ಒಂದು ರೂಮ್ ನೋಡಿಕೊಂಡು ಸುಮಾರು ಟೈಮೇ ಹಿಡಿತು. ರಶ್ ಬೇರೆ ಇತ್ತು, ವೀಕೆಂಡು. ಹಾಗಾಗಿ ನಮಗೆ ಅದು ಕವರ್ ಮಾಡೋಕ್ಕೆ ಒಂದೂವರೆ ಗಂಟೆ ಆಗೋಯ್ತು. ಅಲ್ಲೇ ಪಕ್ಕದಲ್ಲಿ ಊಟ ಮಾಡೋಣ ಅಂತ ಯಾರೋ ಆಟೋ ಡ್ರೈವರ್ ಕೇಳಿದ್ದಕ್ಕೆ ಪಕ್ಕದ ರೋಡಲ್ಲಿ ಹೋಳಿಗೆ ಮನೆ ಮೆಸ್ ಅಂತಿದೆ, ಅಲ್ಲಿ ಹೋಗಿ ಅಂತ ಹೇಳಿದ್ರು ಗುರು. ಸರಿ ದೇವಸ್ಥಾನ ನೋಡಿಕೊಂಡು ಅಲ್ಲಿ ಹೋಗೋಣ ಅಂತ ಹೋದ್ವಿ. ನೋಡಿ, ಇದೆ ಹೋಳಿಗೆ ಮನೆ ಮೆಸ್. ನೋಡಿದೆ ಹೋಳಿಗೆ ಮನೆ ಮೆಸ್ ಅಂತ. ಇದು ಬಂದೆಲ್ಲೋ ಹೊಳೆ ಬೀದಿ ಅಂತೆ. ಒಳಗಡೆ ಹೋದ್ವಿ. ಡೈನಿಂಗ್ ಹಾಲು. ಇಲ್ಲಿ 3 ಥರ ಡೈನಿಂಗ್ ಹಾಲ್ ಇದೆ. ಇದು ಮೊದಲನೇದು ಬಂದು ಹೋಳಿಗೆ ಪ್ಯಾಕೇಜ್ ಅವ್ರಿಗೆ ಮಾತ್ರ 120 ರೂಪಾಯಿ ಒಂದು ಹೋಳಿಗೆ ಊಟ. ಮತ್ತು ಇನ್ನೆರಡು ಚಿಕ್ಕದಾಗಿ ಡೈನಿಂಗ್ ಹಾಲ್ ಇಟ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ಚಪಾತಿನೂ ಮಾಡ್ತಾರೆ, ಹೋಳಿಗೆ ಜೊತೆ ಚಪಾತಿನೂ ಕೊಡ್ತಾರೆ. ತುಂಬ ರಶ್ ಇತ್ತು, ನಾವು ಸ್ವಲ್ಪ ಹೊತ್ತು ಕಾದಿದ್ವಿ. ನೋಡಿ, ಈ ಕಡೆ ಇನ್ನೊಂದು, ಇಲ್ಲಿ ಅನ್ನ ಸಾಂಬಾರು ತೊಗೊಂಡವ್ರಿಗೆ, ಮುದ್ದೆ ಸಾಂಬಾರು ತೊಗೊಂಡವ್ರಿಗೆ, ಚಪಾತಿ ಸಾಂಬಾರು ತೊಗೊಂಡವ್ರಿಗೆ, ಆ ಥರ. ಇದು ಮಾತ್ರ ಹೋಳಿಗೆಗೆ. ನೋಡಿ, ಇಲ್ಲೂ ಒಂದಿದೆ. ಇದೊಂದು 5-6 ಟೇಬಲ್ ಹಾಕಿಟ್ಟಿದ್ದಾರೆ. ನೋಡಿ, ಈ ಥರ ಎಲ್ಲ ರೆಡಿಯಾಗಿ ಮಾಡ್ಕೊಂಡಿರ್ತಾರೆ. ಮತ್ತು ಇನ್ನೊಂದು ವಿಶೇಷ ಏನಂದರೆ, ಇಲ್ಲಿ ಬರೀ ಹೆಂಗಸ್ರೆ, ಒಬ್ಬರು ಗಂಡಸರು ಕಾಣಲ್ಲ. ಅವರು ಹೋಟ್ಲ್ ಮ್ಯಾನೇಜ್ಮೆಂಟಲ್ಲಿ ಸರ್ವಿಸ್ ಆಗಲಿ, ಅಡುಗೆ ಮಾಡೋರಾಗಲಿ, ಕ್ಯಾಶಿಯರ್ ಆಗಲಿ, ಎಲ್ಲ ಹೆಂಗಸ್ರೆಗಳು. ಇಲ್ಲಿ ನೋಡಿ, ಕ್ಯಾಶಿಯರ್ ಕೂಡ ಇಲ್ಲ, ಹೆಣ್ಣು ಮುದುಕಿನ ಇಟ್ಟವ್ರೆ. ಮುದುಕಿನೇ ಅವೆಲ್ಲ ಮ್ಯಾನೇಜ್ ಮಾಡೋದು. ನೋಡಿ, ಎಲ್ಲ ಈ ಥರ ಇದೆ. ಈ ಕಡೆ ಇನ್ನೊಂದು ಎಂಟ್ರೆನ್ಸ್ನಲ್ಲಿ ಹೋಳಿಗೆ ಮಾಡ್ತಾಯಿದ್ರು ಒಬ್ಬ ಹೆಂಗಸು. ನೋಡಿ, ಈ ಥರ ಹೋಳಿಗೆ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾರೆ. ನಾವು ಆರ್ಡ್ರ್ ಮಾಡಿದ್ಮೇಲೆ ಅವ್ರು ಹೋಳಿಗೆ ಮಾಡೋದು, ಮೊದಲೇ ಮಾಡಿ ರೆಡಿಯಾಗಿ ಇಟ್ಕೊಂಡಿರಲ್ಲ. ಅಷ್ಟರಲ್ಲಿ ನಮಗೆ ಸೀಟ್ ಖಾಲಿ ಆಯ್ತಲ್ಲಿ. ನೋಡಿ, ಇಲ್ಲಿ ಮದುವೆ ಮನೆ ಹಾಕೋದಾರ ಪೇಪರ್ ಹಾಕ್ತಾರೆ ಗುರು ಟೇಬಲ್ಗೆ. ಈ ಥರ ಯಾವ ಹೋಟ್ಲಲ್ಲಿ ಹಾಕ್ತಾರೆ ಹೇಳಿ? ಇದು ಮೆಸ್ ಬೇರೆ, ಮನೆ ಊಟ. ಅದು ಹೆಂಗಸ್ರು ಮಾಡಿರೋದು, ಎಲ್ಲ ಹೆಂಗಸ್ರೆ ಸರ್ವಿಸ್ ಮಾಡುವಾಗ. ನೋಡಿ, ಬಾಳೆ ಎಲೆ ಕೊಡ್ತಾರೆ, ಬಾಳೆ ಎಲೆ ಊಟ ಎಲ್ಲ ಒಂದೊಂದು ಐಟಮೇ ತಂದು ಕೊಟ್ಟರು. ಉಪ್ಪಿನಕಾಯಿ, ಅದ್ರ ಜೊತೆ 2 ಥರ ಪಲ್ಯ ಕೊಟ್ಟರು. ಎಲ್ಲ ಟೇಸ್ಟಿಯಾಗಿದೆ, ಎಲ್ಲ ಅನ್ಲಿಮಿಟೆಡ್ಗಳು. ಚಪಾತಿ ಹೋಳಿಗೆ ಬಿಟ್ಟರೆ ಎಲ್ಲ ಅನ್ಲಿಮಿಟೆಡ್ಡು. ನೋಡಿ, ಹೋಳಿಗೆ ಹಾಕಿದ್ರು, ಒಂದು ಹೋಳಿಗೆ ಹಾಕಿದ್ರು. ಆಮೇಲೆ 2 ಸಂಡಿಗೆ, ಒಂದು ಬಜ್ಜಿ, ಬೋಂಡ ಬೇರೆ ಕೊಟ್ಟರು. ಈ ಹೋಳಿಗೆಗೆ ಹಳ್ಳಿ ತುಪ್ಪ ಹಾಕಿದ್ರು ಗುರು. ಸಖತ್ತಾಗಿತ್ತು ಟೇಸ್ಟು, ಒಳ್ಳೆ ಸ್ಮೆಲ್ ಕೊಡ್ತಾಯಿತ್ತು ಹಳ್ಳಿ ತುಪ್ಪ, ತುಂಬ ಚೆನ್ನಾಗಿತ್ತು. ಆಮೇಲೆ ಪೈನಾಪಲ್ ಜ್ಯೂಸ್ ಥರ ಕೊಟ್ಟರು, ತುಂಬ ಚೆನ್ನಾಗಿತ್ತು. ಜ್ಯೂಸ್ ಅಲ್ಲ, ಅದು ಒಳ್ಳೆ ಗ್ರೇವಿ ಥರನೇ ಇತ್ತು. ಆಮೇಲೆ ಚಿತ್ರಾನ್ನ ಬಡಿಸಿದ್ರು. ಇದೆಲ್ಲ ಅನ್ಲಿಮಿಟೆಡೇ. ಕೆಲವೊಂದು 2-3 ಐಟಮ್ ಆದಮೇಲೆ ಚಪಾತಿ, ಅದಕ್ಕೆ ಆಲೂ ಪಲ್ಯ ತುಂಬ ಚೆನ್ನಾಗಿತ್ತು. ಚಪಾತಿ ಅಂತೂ ತುಂಬ ಟೇಸ್ಟಿಯಾಗಿತ್ತು. ಆಮೇಲೆ ಬಿಳಿ ಅನ್ನ ಬಡಿಸ್ಕೊಂಡ್ವಿ, ಅದಕ್ಕೆ ಬೇರೆ ತುಪ್ಪ ಬೇರೆ ಕೊಡ್ತಾರೆ. ಅದರ ಮೇಲೆ ಚಟ್ನಿ ಪುರಿ ಹಾಕಿದ್ರು ಗುರು. ಹೇಗಿತ್ತು ಗೊತ್ತಾ? ಮಿಕ್ಸ್ ಮಾಡ್ಕೊಂಡು ತಿಂತಿದ್ರೆ ಆಹಾ, ಸ್ವರ್ಗನೇ ಇತ್ತು ಗುರು. ಮತ್ತೆ ಅನ್ನ ಬಡಿಸ್ಕೊಂಡ್ವಿ, ದಾಲು ಪಪ್ಪು ಅಂತೀವಲ್ಲ, ಅದು ಹಾಕಿದ್ರು. ಅದು ತುಂಬ ಟೇಸ್ಟಿಯಾಗಿತ್ತು, ಸಖತ್ ಟೇಸ್ಟಿ ಕೊಡ್ತು. ಇದು ಮುಗಿಸಿದ್ಮೇಲೆ ಮತ್ತೆ ಅನ್ನ ಬಡಿಸ್ಕೊಂಡ್ವಿ, ಸಾಂಬಾರು ಬೇರೆ, ಒಳ್ಳೆ ಹಳ್ಳಿ ಸ್ಟೈಲು ಸಾಂಬಾರು ಇತ್ತು ಗುರು, ಸಖತ್ ಟೇಸ್ಟಿ ಇತ್ತು. ಆಮೇಲೆ ಫೈನಲ್ ಆಗಿ ಮೊಸರು ಹಾಕಿ ನಮ್ಮ ಬ್ಯಾಟಿಂಗ್ ಮುಗಿಸ್ಕೊಂಡಿದ್ರು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.